ಬೇಡ್ತಿ ವರದಾ ನದಿ ಜೋಡಣೆ ಬಗ್ಗೆ ಇರುವ ಗೊಂದಲ ನಿವಾರಣೆಗೆ ರಾಜ್ಯ ಸರ್ಕಾರ ಸಭೆ ಕರೆಯಬೇಕು ಅಂತ ಮಾಜಿ ಸಿಎಂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ವರದಾ ಬೇಡ್ತಿ ನದಿ ಜೋಡಣೆ ಯೋಜನೆ ಇಂದಿನದಲ್ಲ, 1994ರಿಂದಲೇ ಇದೆ ಎಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳನ್ನು ಉಳಿಸಿ ವರದಾ ಬೇಡ್ತಿ ವಿರೋಧಿಸಿ ಅಭಿಯಾನ ಕುರಿತಂತೆ ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಮಠಾಧೀಶರು ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಜನರನ್ನ ಸೇರಿಸಿ ಜಾಗೃತಿ ಸಮಾವೇಶ ಮಾಡುವುದಾಗಿ ಹೇಳಿದ್ದಾರೆ. ಹೊಸದಾಗಿ ಏನು ಯೋಜನೆ ಮಾಡ್ತಾ ಇಲ್ಲ, ಅಂದಿನ ಯೋಜನೆಗೂ ಇಂದಿನ ಯೋಜನೆಗೂ ವ್ಯತ್ಯಾಸ ಇದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಹೊಸ ಯೋಜನೆಯ ಪ್ರಕಾರ ಪರಿಸರ ಹಾನಿ, ಅರಣ್ಯ ನಾಶ ಏನೂ ಆಗಲ್ಲ, ಕಡಿಮೆ ನೀರನ್ನ ಎತ್ತುತ್ತಿದ್ದೇವೆ, ಯಾವುದೇ ನೀರಿನ ನಷ್ಟ ಆಗಲ್ಲ ಅಂತ ಬೊಮ್ಮಾಯಿ ತಿಳಿಸಿದ್ರು. ಬೇಡ್ತಿ ವರದಾ ಕೂಡ ಒಂದು, ಹೀಗಾಗಿ ಇದೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಎರಡನೇದಾಗಿ ಅವತ್ತಿನ ಯೋಜನೆಗೆ ಇವತ್ತಿನ ಯೋಜನೆಗೆ ಬಹಳಷ್ಟು ವ್ಯತ್ಯಾಸ ಇದೆ. ಇವತ್ತಿನ ಯೋಜನೆಯಲ್ಲಿ ಲಿಫ್ಟನ್ನು ಮಾಡಿ ತೆಗೆದುಕೊಳ್ಳೋದ್ರಿಂದ ಮೊದಲನೇದಾಗಿ ಅತ್ಯಂತ ಕಡಿಮೆ ನೀರನ್ನು ನಾವು ಎತ್ತಾ ಇದ್ದೇವೆ. ಅಲ್ಲಿ 8% ಅದು ಮಳೆಗಾಲದಲ್ಲಿ ಮಾತ್ರ ನಾವು ಎತ್ತಾ ಇದ್ದೇವೆ. ಯಾವುದೇ ನೀರಿನ ಲಾಸ್ ಆಗಲ್ಲ, ಎನ್ವೈರ್ಮೆಂಟ್ ಲಾಸ್ ಆಗಲ್ಲ ಮತ್ತು ಫಾರೆಸ್ಟ್ ಲಾಸು ಕೂಡ ಆಗೋದಿಲ್ಲ. ಇದರ ಬಗ್ಗೆ ರಾಜ್ಯ ಸರ್ಕಾರ ಆ ಭಾಗದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಅಂತ ಈಗಾಗಲೇ ನಾನು ಕೇಳ್ಕೊಂಡಿದ್ದೇನೆ. ರಾಜ್ಯ ಸರ್ಕಾರ ಸಭೆ ಕರೀಲಿ, ನಮ್ಮ ಭಾಗದ ಪ್ರಮುಖರನ್ನ, ನಾಯಕರನ್ನ ಮತ್ತು ಜನಪ್ರತಿನಿಧಿಗಳನ್ನು ಕರೀಲಿ. ಆ ಕಡೆ ನಾವು ಜನಪ್ರತಿನಿಧಿ ಕರೀರಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಕ್ಸ್ಪರ್ಟ್ಸನ್ನು ಕರೆಸಿ.